ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೂಯಿಸ್ ಕನ್ನಡ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇವತ್ತೊಂದು ನಿಮಗೊಂದು ಹೊಸ ರೆಸಿಪಿ. ಎಲ್ಲರೂ ಒಂದೊಂದು ಥರ ಮಟನ್ ಚಾಪ್ಸ್ ತಿಂದಿರ್ತೀರಲ್ವ. ಸೊ ಇವತ್ತು ನಾನು ತೋರಿಸೋದು ಅಲ್ಟಿಮೇಟ್ ಮಟನ್ ಚಾಪ್ಸ್. ಹೇಗಂತನಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ನಾವು ಮಟನ್ ಚಾಪ್ಸ್ಗೆ ಈ ರೀತಿ ಸ್ಲೈಸಾಗಿ ಹೊಡ್ಕೊಡ್ತಾರೆ ಫ್ರೆಂಡ್ಸ್. ಹೊಡ್ಕೊಂಡು ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ನೋಡಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಏನೇನು ಬೇಕಂತ ಮಸಾಲೆ: ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದೆರಡು ಚಕ್ಕೆ ಲವಂಗ, ಕೊತ್ತಂಬರಿ, ಪುದೀನ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು. ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸಿನಲ್ಲಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಟು, ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ರುಬ್ಬಿರೋ ಮಸಾಲೆನ ಅದರಲ್ಲಿ ಹಾಕಿ, ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕಂದರೆ ನಾವು ಆಲ್ರೆಡಿ ಮಾಂಸಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಸಾಕತ್ತೆ. ಸೊ ಅದಕ್ಕೆ ನೀವು ನೋಡಿಕೊಂಡು ಮಸಾಲೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನು ಹುರ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವೇನು ಬೇಯಿಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದು ಮಾಂಸನ ಅದನ್ನು ಇದರಲ್ಲಿ ಹಾಕಿ ಒಂದು 5 ನಿಮಿಷ ನಾವು ಸಪ್ರೇಟಾಗಿ ಇಟ್ಕೋಬೇಕು. ಓಕೆನಾ. ಒಂದೊಂದೇ ಅದ್ದಿ ಅದರಲ್ಲಿ ಮಸಾಲೆನ ಫಿಲ್ ಮಾಡಬೇಕು. ಅದ್ರ ಮೇಲೆ ನಾವೇನು ಕಬಾಬಿಗೆ ಕಲಿಸ್ತೀವಲ್ಲ, ಆ ರೀತಿ ಕಬಾಬ್ ಥರ ಕಲಸಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಬೇಕು. ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ಈ ರೀತಿ ಮಕ್ಕಳಿಗೆ, ಯಾರಿಗಾದ್ರು ದೊಡ್ಡವ್ರಿಗಾಗಲಿ ಒಂದು ಸತಿ ಇಟ್ಕೊಟ್ಟು ನೋಡಿ, ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ. ಇದೊಂಥರ ಡಿಫ್ರೆಂಟ್ ಮಟನ್ ಚಾಪ್ಸ್. ಓಕೆನಾ. ಇದು ಬೇರೆ ಥರ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಹೆಕ್ಟಾಗಲಿ ಏನೂ ಹೊಡೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೋಟಿಂಗಿಗೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆ ತಗೊಂಡು ಅದನ್ನು ನಿಮ್ಗೆ ಎಷ್ಟು ಬೇಕೋ ಅದು ಕ್ವಾಂಟಿಟಿ, ನಿಮಗೆ ಮಟನ್ ಚಾಪ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಮೊಟ್ಟೆ ತೊಗೋಬೋದು. ಕಮ್ಮಿ ಇತ್ತಂದರೆ 2 ಮೊಟ್ಟೆ ಇಲ್ಲ 1 ಮೊಟ್ಟೆ ಕೂಡ ನೀವು ಇಲ್ಲಿ ತಗೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಅರ್ಧ ಕೆಜಿ ಅಷ್ಟು ತಗೊಂಡಿರೋದ್ರಿಂದ ಇದಕ್ಕೆ 1 ಮೊಟ್ಟೆ ಸಾಕಾಗುತ್ತೆ. ಬಟ್ ಇದರಿಂದ ನಾನು 2 ಮೊಟ್ಟೆನೂ ಹೊಡೆದಿದ್ದೀನಿ. ಮತ್ತು ಇದಕ್ಕೆ ಬೆಸ್ಟ್ ಆಪ್ಷನ್ ಚಿರೋಟಿ ರವೆ ಬೇಕೇ ಬೇಕು. ಕಾರ್ನ್ಫ್ಲೋರ್ ಎಲ್ಲ ಇದಕ್ಕೆ ಬೇಕಾಗಿಲ್ಲ. ಸೊ ಇದಿಷ್ಟು ಚೆನ್ನಾಗಿ ಒಂದು ಸೈಡಾಗಿ ಇಟ್ಕೊಂಡಾದ್ಮೇಲೆ ಒಂದು ತವ ಇಟ್ಟು, ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯ್ಕೋಬೇಕು. ಚೆನ್ನಾಗಿ ಕಾದ್ಮೇಲೆ ನಾವೇನು ಮಸಾಲೆ ಕೋಟಿಂಗ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಮಟನ್ ಚಾಪ್ಸ್ನ, ಅದನ್ನು ನೋಡಿ ಈ ರೀತಿ ಮೊಟ್ಟೆನಲ್ಲಿ ಡಿಪ್ ಮಾಡಬೇಕು. ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ಚಿರೋಟಿ ರವೆ ಏನು ತಗೊಂಡಿದ್ದೀವಲ್ಲ ನಾವು, ಅದರಲ್ಲಿ ಇದನ್ನು ಫುಲ್ಲು ಅದ್ದಿ ತಗೋಬೇಕು. ಇದಕ್ಕೂ ಸುತ್ತು ಅದು ಕೋಟಿಂಗ್ ಹಿಡ್ಕೋಬೇಕು ಚಿರೋಟಿ ರವೆ. ಹೆಂಗಂದರೆ ಈ ಮಸಾಲೆಗೆ ಫಸ್ಟ್ ನಾವು ಮಟನ್ ಚಾಪ್ಸಿಗೆ ಮಸಾಲೆ ಹಾಕಿರ್ತೀವಿ. ಮಸಾಲೆ ಹಾಕಿರೋ ಮಟನ್ ಚಾಪ್ಸ್ನ ಮೊಟ್ಟೆನಲ್ಲಿ ಅದ್ದಿ ಚಿರೋಟಿ ರವೆದಲ್ಲಿ ಮತ್ತೆ ಡಿಪ್ ಮಾಡಿ, ಹಂಚಿ ಮೇಲೆ ತವ ಮೇಲೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿದ್ರೆ, ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿ ಬೇಯಿಸಿದ್ರೆ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಮಳೆ ಬರ್ತಾಯಿದೆ, ಕುಡಿಯೋರಿಗೆ ಸೂಪರಾಗಿರುತ್ತೆ. ಕುಡಿಯಲ್ಲ ಅನ್ನೋರಿಗೆ ತೊಗರಿ ಬೇಳೆ ಸಾರು ಮಾಡಿದ್ವಿ ಪಕ್ಕದಾಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಯಾರೂ ತೋರಿಸಿಲ್ಲ, ನಾನು ತೋರಿಸಿದ್ದೀನಿ. ಒಂದು ಸರ್ತಿ ನೀವು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತೆ ಬೇಕು ಅಂತಾರೆ, ಮಕ್ಕಳಾಗಲಿ ದೊಡ್ಡವರಾಗಲಿ. ಓಕೆನಾ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತೋ ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಒಂದು ಸತಿ ಮಟನ್ ಚಿಪ್ಸ್ ಮಾಡ್ಕೊಂಡು ತಿಂದು ನೋಡಿ, ಮರಿದಿರ. ಓಕೆನಾ. ಬೈ ಫ್ರೆಂಡ್ಸ್.